ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿ ಸ್ವಾತಿ ನಕ್ಷತ್ರ ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಹೆರಿಗೆ ವೇಳೆ ನವಜಾತ ಶಿಶು ಮೃತ, ಕ್ರಿಟಿಕಲ್ ಎಂದು 4 ದಿನ ಕಳೆದರೂ ಹೆರಿಗೆ ಮಾಡದ ವೈದ್ಯರು. ಶಸ್ತ್ರಚಿಕಿತ್ಸೆ ವಿಳಂಬವೇ ಮಗು ಸಾವಿಗೆ ಕಾರಣ ಎಂದು ಪೋಷಕರ ಆರೋಪ. ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಗುತ್ತಿಗೆ ನೌಕರರು ಏಕಾಏಕಿ ಕೆಲಸದಿಂದ ವಜಾ, ಲಿಖಿತ ಆದೇಶವಿಲ್ಲದೆ ವಜಾ ಎಂದು ಪ್ರತಿಭಟನೆ. ಸಂಸದರ ಮಧ್ಯಸ್ಥಿಕೆ ಯಥಾಸ್ಥಿತಿ ಮುಂದುವರಿಕೆ ಭರವಸೆ. ಆಧಾರರಹಿತ ಆರೋಪ ಮಾಡುವುದು ಸರಿಯಲ್ಲ, ಆರೋಪಗಳಿಗೆ ದಾಖಲೆ ಒದಗಿಸದಿದ್ದರೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡುವುದಾಗಿ ಎಂಬಿ ಪಾಟೀಲ್ಗೆ ಎಚ್ಚರಿಕೆ ನೀಡಿದ ನಿಖಿಲ್ ಕುಮಾರಸ್ವಾಮಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಕೆವಿಸಿ ಆಸ್ಪತ್ರೆಯಲ್ಲಿ ಹೆರಿಗೆಯ ವೇಳೆ ನವಜಾತ ಶಿಶು ಮೃತಪಟ್ಟ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಸ್ತ್ರಚಿಕಿತ್ಸೆ ನಡೆಸಲು ವೈದ್ಯರು ವಿಳಂಬ ಮಾಡಿದ್ದೇ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಆರೋಪಿಸಿದ್ದಾರೆ. ಹೆರಿಗೆಗಾಗಿ ದಾಖಲಾಗಿದ್ದ ಗರ್ಭಿಣಿಗೆ ಮಗು ಮತ್ತು ತಾಯಿಯ ಆರೋಗ್ಯದ ಕುರಿತು ಆತಂಕಕಾರಿ ಮಾಹಿತಿ ನೀಡಿದ್ದ ವೈದ್ಯರು ಹಣ ಕಟ್ಟೋಕೆ ಹೇಳಿದಾಗ ಇಷ್ಟೊಂದು ಜಾಸ್ತಿ ಆಯ್ತು ಕಡಿಮೆ ಮಾಡಿ ಎಂದಾಗ ಮಗು ಬೇಕಾ, ಹಣ ಬೇಕಾ ಎಂದು ಪ್ರಶ್ನಿಸಿದ್ದರೆಂದು ಕುಟುಂಬದವರು ದೂರಿದ್ದಾರೆ. ಮಗು ಕ್ರಿಟಿಕಲ್ ಸ್ಥಿತಿಯಲ್ಲಿದ್ದು ತಕ್ಷಣ ಶಸ್ತ್ರಚಿಕಿತ್ಸೆ ಅಗತ್ಯ ಎಂದು ತಿಳಿಸಿದ್ದರು. 4 ದಿನಗಳಾದರೂ ಹೆರಿಗೆ ನಡೆಸಿಲ್ಲ ಎಂದು ಆರೋಪಿಸಲಾಗಿದೆ. ಶಸ್ತ್ರಚಿಕಿತ್ಸೆಯ ವಿಳಂಬದಿಂದಲೇ ಮಗು ಮೃತಪಟ್ಟಿದೆ ಎಂದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಇನ್ನೂ ತಾಯಿಗೆ ಮಗುವಿನ ಸಾವಿನ ವಿಷಯ ತಿಳಿಸಿಲ್ಲ ಎನ್ನಲಾಗಿದೆ. ಕಳೆದ ವರ್ಷವೂ ಇದೇ ಆಸ್ಪತ್ರೆಯಲ್ಲಿ ಅವಳಿ ಮಕ್ಕಳ ಸಾವಿಗೆ ವೈದ್ಯಕೀಯ ನಿರ್ಲಕ್ಷ್ಯ ಕಾರಣವಾಗಿತ್ತು ಎಂದು ಕುಟುಂಬದವರು ಆರೋಪಿಸಿ ಸಂಬಂಧಪಟ್ಟ ವೈದ್ಯರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಾವು ರಾಯನಹಳ್ಳಿಯಿಂದ ಕಾವ್ಯ ಅನ್ನೋ ಪೇಷಂಟ್ ಸರ್. ಮೇಡಮ್ ಮಿಷನ್ ಹಾಸ್ಪಿಟಲಲ್ಲಿ ರೆಗ್ಯುಲರ್ ಆಗಿ ನೋಡ್ತಾರೆ ಸರ್. ಮಿಷನ್ ಹಾಸ್ಪಿಟಲಲ್ಲಿ 9ನೇ 9 ಮಂತ್ಗೆ ಪ್ರೆಗ್ನೆನ್ಸಿಗೆ ಚೆಕಪ್ ಅಂತ ಕರ್ಕೊಂಡು ಹೋಗೋರೆ ಸರ್. ರಾಯನಹಳ್ಳಿಯಿಂದ ಇಲ್ಲಿ ಮೈಸೂರು ಕರ್ಕೊಂಡು ಬಂದರು ಸರ್ ಮಿಷನ್ ಆಸ್ಪತ್ರೆಗೆ. ಮೇಡಮ್ ಏನು ಹೇಳಿದ್ರು, ತುಂಬ ಕ್ರಿಟಿಕಲ್ ಇದೆ, ಹೋಗಿ ಇಲ್ಲಿ ಅಡ್ಮಿಷನ್ ಮಾಡಿ KVC ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿಸಿ. ಅಡ್ಮಿಷನ್ ಮಾಡಾದ್ಮೇಲೆ ನಾನು ಅಲ್ಲಿ ಬಂದು ಇಮಿಡಿಯೇಟ್ ಆಪರೇಷನ್ ಮಾಡಬೇಕು, ಮಗು ಮತ್ತು ಪಾಪು ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತ ಹೇಳಿದ್ರು ಸರ್. ಇವ್ರಿಗೆ ಏನು ಗೊತ್ತಿಲ್ಲ ಸರ್, ಏನಂದ್ರೆ ಏನಿಲ್ಲ, ಬರೀ ಚೆಕಪ್ ಕಾಸ್ಟೇ ಬಂದಿರೋದಲ್ವ ಅಂದ್ಬಿಟ್ಟು ಬಂದು ಇಲ್ಲಿ ಹಾಸ್ಪಿಟಲ್ ತೋರಿಸಿದ್ರು. ಬಂದು 4 ದಿನ ಆಗಿದೆ ಸರ್, ಡಾಕ್ಟರ್ ಬಂದಿಲ್ಲ. ಮೇಡಮ್ ನರ್ಸ್ ಹತ್ರ ಎಲ್ಲ ಫೋನ್ ಮಾಡಿಸಿದ್ರೆ ಬರ್ತೀನಿರಪ್ಪ ತುಂಬ ಲೇಜಿನೆಸ್ ಮಾಡೋರೆ ಸರ್. ಅವಾಗ ಬಂದಿಲ್ಲ ಸರ್. 4 ದಿನ ಆದ್ಮೇಲೆ 4 ದಿನ ಆದ್ಮೇಲೆ ನಾವು ಒಂದು 4-5 ಜನ ಫ್ರೆಂಡ್ಸ್ ಇವರೆಲ್ಲ ಬಂದ ಸರ್. ಬಂದು ಸರ್ ಡೇಟು ನೆಕ್ಸ್ಟ್ ಸರ್ 27 ಮೇ ಬಿ ಒಂದು 27-28 ಇರ್ಬೋದು ಜನ ಸರ್. ಸರ್ 4 ದಿನ ಬಂದಾದ್ಮೇಲೆ ಕಳಿಸ್ತಾರ ಸರ್. ಇದೇ ಹಾಸ್ಪಿಟಲಲ್ಲಿ ಅದೇ ಹುಡುಗಿಗೆ ಟ್ವಿನ್ಸ್ ಪಾಪು ಸರ್ ಆಗಿ 2,70,000 ರೂಪಾಯಿ ಬಿಲ್ ಕಟ್ಸ್ಕೊಂಡ್ರೆ ಸರ್. 2 ಮಗುನು ಕೂಡ ಸತ್ತೋವೆ ಸರ್. ಕಳೆದ ವರ್ಷ 2 ಮಗುನು ಕೂಡ ಸತ್ತೋವೆ ಸರ್. ಈ ವರ್ಷ ಸರ್ ಬಂದು ಡಾಕ್ಟರ್ ಹತ್ರ ಮೇಡಮ್ ಹತ್ರ ಬಂದು, ಮೇಡಮ್ ಇಷ್ಟು ಫೀಸು ದಯಮಾಡಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂಚೂರು ಕಮ್ಮಿ ಮಾಡಿಸಿ ಮೇಡಮ್, ಬೇರೆ ಕಡೆ ಇಲ್ಲಾಂದ್ರೆ ದಯಮಾಡಿ ರೆಫರ್ ಮಾಡ್ಕೊಡಿ ಮೇಡಮ್, ನಾವು ತುಂಬ ಬಡವರು, ಈ ಸಲ ಮಳೆ ಬೆಳೆಲೆಲ್ಲ ಏನೂ ಆಗಿಲ್ಲ, ದುಡ್ಡಂತೂ ನಮ್ಮ ಕೈಲಿ ಒದಗಿಸ್ಕೊಡೋಕ್ಕಾಗಿಲ್ಲ, KRS ಬ್ಯಾಟಲ್ಗೆ ಮೇಡಮ್ ರೆಫರ್ ಮಾಡ್ಕೊಡಿ ಅಂತ ಕೇಳಿದ್ಕೆ ನನ್ನ ಬಿಟ್ಟು ಪೇಷಂಟ್ ಅದು ಹೆಂಗೆ ಹೋಗ್ತಾಳೆ ಬೇರೆ ಕಡೆಗೆ, ನಿಮ್ಮ ಕೈಲಿ ಮಗು ಬೇಕಾ ಅಮೌಂಟ್ ಬೇಕಾ ಅಂತಂದ್ರೆ ಸರ್. ಅಟ್ಲೀಸ್ಟ್ ನಿಮಗೆ ಮಗುಗೆ ಅಮೌಂಟ್ ಕಟ್ಟೋಕ್ಕಾಗಿಲ್ಲ ಅಂದರೆ ನೀವು ಹೆಂಗೆ ಓದಿಸ್ತೀರಾ, ಹೆಂಗೆ ಜೀವನ ಮಾಡ್ತೀರಾ ಮಗುಗೆ ಅಂತೆಲ್ಲ ತುಂಬ ಲೇಜಿನೆಸ್ ಆಗಿ ಮಾತಾಡಿ ಸರ್. ಇಮಿಡಿಯೇಟ್ ನಾವು ಬೇರೆ ಕಡೆ ಕರ್ಕೊ ಹೋಗ್ತಾರೆ ಅಂತ ಹೇಳಿ ಸರ್. ಅವತ್ತು ಆಪರೇಷನ್ ಮಾಡೋಕ್ಕೆ ರೆಡಿ ಮಾಡಿ ಆ ಪೇಷಂಟ್ಗೆ ಸರ್ ಇಡೀ ದಿನ ಸರ್ ಊಟ ಕೊಟ್ಟಿಲ್ಲ, ಪೇಷಂಟ್ಗೆ ಊಟ ಕೊಟ್ಟಿಲ್ಲ. ಯಾಕೆಂದರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಸರ್. ನಾವು ಬಂದು ಎಲ್ಲ ಮಾತಾಡ್ಕೊಂಡು ಹೋದ್ಮೇಲೆ ಸಂಜೆ ಆಪರೇಷನ್ ಮಾಡ್ಬೇಕಂತ ಹೇಳಿ ಸರ್. ಸಂಜೆ ಆಪರೇಷನ್ ಮಾಡಿಲ್ಲ. ಆಯಿತು ಸರ್, ಅಷ್ಟು ಫೀಸ್ ಕಟ್ತೀವಿ ಸರ್, ದಯಮಾಡಿ ಫಸ್ಟ್ ಆಪರೇಷನ್ ಮಾಡಿ ಸರ್ ಅಂತ ಹೇಳಿದಾಗ ಬೇರೆ ಕಡೆ ಕರ್ಕೊಂಡು ಹೋಗೋಕ್ಕೂ ಮಗುನು ತುಂಬ ಚೆನ್ನಾಗಿದೆ ಅವರೇ ಹೇಳೋರು ಸರ್. 2 kg ಮಗು ಇದೆ, ಚೆನ್ನಾಗಿದೆ ಅಂತ ಡಾಕ್ಟ್ರೇ ಫಸ್ಟ್ ಎಲ್ಲ ಹೇಳೋರೆ. ಏನು ಈ ಸಲ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಇಲ್ಲೇ ಮಗು ಮಾಡ್ಕೊಡ್ತೀನಿ ಅಂತ ಸರ್ ಹೇಳೋರೆ. ಡೆಲಿವರಿ ಮಾಡ್ತೀನಿ ಏನು ತೊಂದರೆ ಇಲ್ಲ ಅಂತ ಸರ್. ಡೆಲಿವರಿ ಸರ್ ಅವತ್ತು ಆಪರೇಷನ್ ಮಾಡಿಲ್ಲ ಸರ್. ನಾವು ಊರಿಗೆ ಹೋದೋ ನೆನ್ನೆ ಸಂಜೆ ಬೆಳಗ್ಗೆ ಈ ಸೇಮ್ ಡೇ ಸರ್, ಬೆಳಗ್ಗೆಯಿಂದ ಸಂಜೆ ಗಂಟೆ ಪೇಷಂಟ್ಗೆ ಏನು ತಿನ್ಸಿಲ್ಲ ಸರ್. ಸಂಜೆ ತುಂಬ ಫೋನ್ ಮಾಡಿ ಹೇಳಿದಾಗ 8 ಕಾಲಕ್ಕೆ ಬಂದವ್ರೆ. 10 ನಿಮಿಷಕ್ಕೆ ಸರ್ ಹಿಂಗೆ ಹೋಗಿ ಹಿಂಗೆ ಬಂದು ಮಗು ಸತ್ತೋಗಿದೆ ಅಂತ ಹೇಳೋರೆ ಸರ್. ಡೆಲಿವರಿ ಮಾಡಾದ್ಮೇಲೆ ಮಗು ಸತ್ತೋಗಿದೆ ಅಂತ ಹೇಳೋರೆ ಸರ್. ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ ತಕ್ಷಣ ಮಗು ಒಂದು 10 ನಿಮಿಷ ಸರ್ ರಿಪೋರ್ಟಲ್ಲೆಲ್ಲ ಸರ್ ತುಂಬ ಮಗು ಚೆನ್ನಾಗಿದೆ ಹಂಗೆ ಮಾಡಿದ್ರೆ ನಾರ್ಮಲ್ ಡೆಲಿವರಿ. ಮೈಸೂರಿನಲ್ಲಿ ನಿನ್ನೆ ಅಕ್ರಮ ವಲಸಿಗರನ್ನು ಹಿಡಿದ ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲು ವಿರೋಧಿಸಿ ನಡೆದ ಪ್ರತಿಭಟನೆ ನಂತರ ನಗರದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಪ್ರವೇಶ ಹೆಚ್ಚಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕರ್ನಾಟಕ ಸುರಕ್ಷಿತ ರಾಜ್ಯ ಎಂಬ ಕಾರಣಕ್ಕೆ ಅಕ್ರಮ ವಲಸಿಗರು ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಡಳಿತದಲ್ಲಿ ಅಕ್ರಮ ವಲಸಿಗರು ನಿರಾತಂಕವಾಗಿ ರಾಜ್ಯ ಪ್ರವೇಶಿಸುತ್ತಿದ್ದಾರೆ ಎಂದು ಟೀಕಿಸಿದರು.
ಕಳೆದ 1 ತಿಂಗಳಿನಿಂದ ಪಶ್ಚಿಮ ಬಂಗಾಳದಿಂದ ಮೈಸೂರು ಸೇರಿದಂತೆ ಕರ್ನಾಟಕ, ಕೇರಳ ಮತ್ತು ತೆಲಂಗಾಣಕ್ಕೆ ಅಕ್ರಮ ವಲಸಿಗರು ಬರುತ್ತಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ ಎಂದು ಅವರು ಹೇಳಿದರು. ರೈಲ್ವೆ ನಿಲ್ದಾಣಗಳಲ್ಲಿ ಗುಂಪು ಗುಂಪಾಗಿ ಆಗಮಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಎಂದು ಉಲ್ಲೇಖಿಸಿದರು. ಸ್ಥಳೀಯರು ಕಡಿಮೆ ಕೂಲಿಗಾಗಿ ಇಂತಹವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬಾರದು ಹಾಗೂ ಕೊಡಗು ಮತ್ತು ಮಲೆನಾಡು ಭಾಗದ ಜನರು ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದರು. ರಾಜ್ಯ ಸರ್ಕಾರ ಆಂತರಿಕ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿಗೆ, ನಮ್ಮ ರೈಲ್ವೆ ಸ್ಟೇಷನ್ಗೆ ದಂಡಾಗಿ ಹಿಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದು ಕಳೆದ 1 ತಿಂಗಳಿಂದಲೇ ಮಾಹಿತಿ ಇದೆ. ಅದ್ರ ಬಗ್ಗೆ ವಿಡಿಯೋಗಳು ಬಂದಿದ್ದಾವೆ. ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ಗಳು ಹಾಕಿದ್ದಾರೆ. ಬಹಳ ಜನ ನಾಗರಿಕರು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾಗರಿಕರ ಅಡ್ಡಗಟ್ಟಿ ಕೇಳಿದ್ದಾರೆ. ಈ ಎಲ್ಲ ಘಟನೆ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮಾತ್ರ ಬರೀ RSS ಅನ್ನ ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಅನ್ನೋದು ಯಾವುದೋ ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KDB ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KDB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಆದರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮೈಸೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಹೃದಯ ಭಾಗವಾದ NR ಸರ್ಕಲ್ನಲ್ಲಿ UGD ನೀರು ನಿಂತು ಕಸಕಡ್ಡಿಗಳು ತುಂಬಿಕೊಂಡಿರುವುದರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ SBI ಬ್ಯಾಂಕ್ ಹಾಗೂ IB ಕಚೇರಿ ಸಮೀಪದ ಪ್ರದೇಶದಲ್ಲಿ ಚರಂಡಿ ನೀರು ಸಂಗ್ರಹಗೊಂಡಿದ್ದು ದುರ್ವಾಸನೆ ಹರಡುತ್ತಿದೆ. ಅಲ್ಲದೆ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಸ್ಥಳೀಯ ನಿವಾಸಿಗಳು, ವ್ಯಾಪಾರಸ್ಥರು ಹಾಗೂ ಆಟೋ ಚಾಲಕರು ಅನಾರೋಗ್ಯದ ಭೀತಿಯಲ್ಲಿ ದಿನ ಕಳೆಯುವಂತಾಗಿದೆ. ಈ ಸಮಸ್ಯೆ ಕುರಿತು ಹಲವು ಬಾರಿ ಸಂಬಂಧಿತ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಗರದ ಕೇಂದ್ರ ಭಾಗದಲ್ಲೇ ಇಂತಹ ಅವ್ಯವಸ್ಥೆ ಮುಂದುವರಿದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದ್ದು, ತಕ್ಷಣ UGD ನೀರು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಸ್ಥಳೀಯರು ಮತ್ತು ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಸರ್ಕಲ್ ಹೃದಯ ಭಾಗದಲ್ಲಿ UGD ಪೈಪ್ ಓಪನ್ ಆಗಿ ಫುಲ್ ನೀರು ಹರಿಯುತ್ತೆ, ಇಲ್ಲ ಗಲೀಜು ನೀರು ಹರಿಯುತ್ತೆ. ಎಷ್ಟೋ ಜನ ಸಾರ್ವಜನಿಕರು ಬಿದ್ದೋಗಿರೋಂಥ ಉದಾಹರಣೆಗಳಿದೆ. ಅವ್ರನ್ನ ಕೇಳಿದ್ರೆ IB ಅವ್ರಿಗೆ ಕೇಳಿದ್ರೆ ನಮ್ದಲ್ಲ ಅಂತಾರೆ, ಬ್ಯಾಂಕ್ ಅವ್ರು ನಮ್ದಲ್ಲ ಅಂತಾರೆ. ಮತ್ತು ಇದು ನೋಡೋ ಅಂಥವ್ರು ಯಾರೋ ಪಾಲಿಕೆ ಅಧಿಕಾರಿಗಳಾದರೂ ಈ ಕಡೆ ಸೈಡ್ ಗಮನ ಹರಿಸಿ ಇದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಓಡಾಡಕ್ಕೆ ಅನುಕೂಲ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಈ ಸೊಳ್ಳೆ ಮೊದಲೇ ಮಲೇರಿಯಾ ಸೊಳ್ಳೆಗಳಿದೆ, ಈಗೆಲ್ಲ ಡೆಂಗ್ಯೂ ಮಲೇರಿಯಾ ಅದು ಇದು ಅಂದ್ಕೊಂಡೆಲ್ಲ ತುಂಬ ಕಷ್ಟ ಆಗಿದ್ದಾವೆ. ಇಲ್ಲಿ ಓಡಾಡೋ ಸಾರ್ವಜನಿಕರಿಗೂ ತೊಂದರೆ ಆಗಿದೆ, ಇಲ್ಲಿ ಕೂರಕ್ಕೂ ಕಷ್ಟ ಆಗಿದೆ. ಅಷ್ಟು ಗಲೀಜು ಇದು ರೋಡು ಹೆಚ್ಚು ಕಡಿಮೆ ಬ್ಯಾಂಕ್ ಬಿಟ್ಟು ಮುಂದ್ಗಡೆವರೆಗೂ ಹರಿಯುತ್ತೆ ನೀರು. ಇದ್ರ ಬಗ್ಗೆ ಯಾರು ಕ್ರಮ ವಹಿಸಿಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ವಹಿಸಿ ಅದನ್ನ ಕೆಲಸ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಮಳೆ ಬಂದಾಗ ಪೂರ್ತಿ ಹರಿಯುತ್ತೆ. ಮಳೆ ಇವಾಗಲೇ ಹರಿಯುತ್ತೆ. ಇದು ಇನ್ನೊಂದು 3-4 ದಿವಸ ಆಯ್ತು ಅಂದ್ರೆ ಫುಲ್ ಹರಿಯುತ್ತೆ, ತಳಗಡೆವರೆಗೂ ಹರಿಯುತ್ತೆ ನೀರಿದು. ಇಲ್ಲಿ ಯಾರು ನಿಂತ್ಕೊಳಕ್ಕಾಗಲ್ಲ. ಫುಲ್ ಗಲೀಜು ಇದೆ, ಗಲೀಜು ಇಲ್ಲೇ ಸ್ಮೆಲ್ ಬರ್ತಾ ಇದೆ, ಓಡಾಡಕ್ಕೆ ಆಗ್ತಾ ಇಲ್ಲ. ಫುಲ್ಲು ಸ್ವಲ್ಪ ಪಾಚಿ ಬೆಳೆದಂಗೆ ಬೆಳೆದು ಬಿಡುತ್ತೆ. ಇನ್ನು 2-3 ದಿವಸ ಉಳಿತು ಅಂತ ಅಂದರೆ ಸಾರ್ವಜನಿಕರು ಎಷ್ಟೋ ಜನ ಬಿದ್ದೋಗಿದ್ದಾರೆ. ಇಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ, ಆಗಲ್ಲ, ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಅಧಿಕಾರಿಗಳು ದಯಮಾಡಿ ಇದು ಯಾರು ಸಂಬಂಧಪಡುತ್ತೆ ಸೂಕ್ತ ಕ್ರಮ ಇದು ಮಾಡ್ಕೊಂಡು ಅದನ್ನು ಬಗೆಹರಿಸಬೇಕು ಅಂತ ಅಧಿಕಾರಿಗಳನ್ನ ಕೇಳ್ಕೊಳ್ತೇನೆ. ಯಾವ ಇಲಾಖೆಗೆ ಬರುತ್ತೆ ದಯಮಾಡಿ ಅದನ್ನು. ಹೊಳೆನರಸೀಪುರ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಗುತ್ತಿಗೆ ನೌಕರರನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವುದನ್ನು ಖಂಡಿಸಿ ಮಂಗಳವಾರ ಆಸ್ಪತ್ರೆ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 70 ಗುತ್ತಿಗೆ ನೌಕರರಲ್ಲಿ 20 ಮಂದಿಯನ್ನು ಯಾವುದೇ ಮುನ್ಸೂಚನೆ ಅಥವಾ ಲಿಖಿತ ಆದೇಶವಿಲ್ಲದೆ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಗಂಗಾಧರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ತಾರೇಶ್ ನೇತೃತ್ವದಲ್ಲಿ ನೌಕರರು ಧರಣಿ ನಡೆಸಿ ವಜಾಗೊಂಡ ಎಲ್ಲರನ್ನೂ ತಕ್ಷಣ ಮರುನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಪ್ರತಿಭಟನಾಕಾರರ ಅಹವಾಲು ಆಲಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಯಾವುದೇ ಲಿಖಿತ ಆದೇಶ ಬರುವವರೆಗೆ ಯಾರನ್ನೂ ಕೆಲಸದಿಂದ ತೆಗೆಯಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ನೌಕರರ ಹಿತಾಸಕ್ತಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ಅದು
ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ನಮ್ಮ ಅರೆ ಸರ್ಕಾರಿ ನೌಕರರು, ಹೊರಗುತ್ತಿಗೆ ನೌಕರರು. ಅದೇನು ಲೋಪದೋಷಗಳಾಗಿದೆ ಅದನ್ನು ಪರಿಶೀಲಿಸಬೇಕು. ಏರ್ಮೋರ್ಗೂ ಸಹ ಇದ್ರ ಬಗ್ಗೆ ಯಾಕೆ ಈ ರೀತಿ ಒಂದು ಸಿಚುವೇಶನ್ ಬಂತು, ರೋಗಿಗಳಿಗೆ ಚಿಕಿತ್ಸೆ ಕೊಡೋರೆ ಒಂದು ಬೀದಿಗೆ ಬಂದರೆ ಯಾವ ರೀತಿ ಆಸ್ಪತ್ರೆ ನಡೀತಿದೆ ಅನ್ನೋದು ನಮಗೆಲ್ಲ ಒಂದು ದುಃಖಕರ. ಹಾಗಾಗಿ ಇದು ನೋಡಿ ಗಮನಿಸ್ತಾ ಇದ್ದೀವಿ, ನೋಡಿದ್ರೆ ಏನಾಗ್ತದೆ, ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೋದು, ಕಾನೂನಲ್ಲಿ ಇವರಿಂದ ತೆಗೆದಾಕಲಿಕ್ಕೆ ಏನಾದರೂ ಅವಕಾಶಗಳಿದಾವ, ಇಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನೋದನ್ನ ಪರಿಶೀಲಿಸಬೇಕಾಗ್ತದೆ. ಏನಕ್ಕೆ ಕಾರಣಕ್ಕೆ ತೆಗೆದಾಕಿದ್ದಾರೆ ಅನ್ನೋದು ಇವರ ಅಳುಲು ಏನಂತ ಹೇಳಿದ್ರೆ, ನಾವು ಇದನ್ನು ನಂಬ್ಕೊಂಡು ಈ ಸಂಭ್ರಮ ಮಾಡಿಕೊಂಡು ಸಿ ಸಂಘ ಸಂಸ್ಥೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಏಕಾಏಕಿ 21 ಜನನ ತೆಗೆದಾಕಿರೋದಕ್ಕೆ ಕಾರಣ ಬೇಕು. ವಯೋವೃದ್ಧ ಇದ್ದರೆ ತೆಗೆದಾಕ್ತೀವಿ. ನಾವೆಲ್ಲ ಪ್ರಾಮಾಣಿಕವಾಗಿ ಕೋವಿಡ್ನಿಂದ ನಾವು ಕೆಲಸ ಮಾಡಿದ್ದೀವಿ. ನಮ್ಗೆ ಏನು ತೆಗೆದಾಕಿದ್ರು ಅನ್ನೋದು ಇವರಿಗೆಲ್ಲ ಒಂದು ಬೇಸರ ಮತ್ತು ಇವರ ಒಂದು ಪ್ರತಿಭಟನೆ. ಹಾಗಾಗಿ ನಾನು ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ, ಆದರೆ ಪ್ರತಿಭಟನೆ ಒಂದೇ ಇದಕ್ಕೆ ಉತ್ತರ ಅಲ್ಲ, ಏನಾಗಿದೆ ಅಂತ ಕೂತ್ಕೊಂಡಾಗಿ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೀವಿ. ಇವರು ಅದಕ್ಕೆ ಇಲ್ಲ ನಮಗೆ ನ್ಯಾಯ ಬೇಕು. ಈಗ ಜನಪ್ರತಿನಿಧಿ ಆದರೂ ನಮ್ಮ ಜನರಿಗೆ ಜವಾಬ್ದಾರಿ ಇರ್ತದೆ. ಯಾರು ಬಡವರು ಪರ ಧ್ವನಿಯ ನಿಲ್ಲುವಂಥದ್ದು ನಮ್ಮೆಲ್ಲ ಜವಾಬ್ದಾರಿ. ಈಗ ಅವ್ರಿಗೆ ನ್ಯಾಯ ಆಗಿದೆ ಅಂತ ಮೇಲ್ನೋಟಿಗೆ ಕಾಣ್ತಾ ಇರೋದ್ರಿಂದ ನಾನು ಸಹ ಜನಪ್ರತಿನಿಧಿಯಾಗಿ ಬರಬೇಕಾಗ್ತದೆ. ಯಾಕಂತೇಳಿದ್ರೆ ಮೇಲ್ನೋಟಿಗೆ ಇದು ಅನ್ಯಾಯ ಅಂತಲೇ ಕಾಣಿಸ್ತದೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇವತ್ತು ಬಂದಿದ್ದಾರೆ. ಇಲ್ಲಿ ನೋಡೋದು ಏನಾದರೂ ಒಂದು ಚರ್ಚೆ ಮಾಡಿ ಒಂದು ಬಗೆಹರಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಉಪ್ಪಳ್ಳಿ ನಿವಾಸಿ ಮೊಹಮ್ಮದ್ ಅನ್ವರ್ ಕೊಲೆ ಪ್ರಕರಣಕ್ಕೆ 8 ವರ್ಷಗಳು ಪೂರ್ಣಗೊಂಡಿದ್ದರೂ ಹಂತಕರ ಪತ್ತೆಯಾಗದಿರುವುದು ಕುಟುಂಬದ ಆಕ್ರೋಶಕ್ಕೆ ಕಾರಣವಾಗಿದೆ. 2018 ಜೂನ್ 22ರಂದು ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ಸಮೀಪ ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಅನ್ವರ್ ಅವರನ್ನು ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದರು. ಪ್ರಕರಣದ ತನಿಖೆಯನ್ನು ಸ್ಥಳೀಯ ಪೊಲೀಸರು ಹಾಗೂ ನಂತರ ಸಿಐಡಿ ವಹಿಸಿಕೊಂಡಿದ್ದರೂ ಇದುವರೆಗೆ ಆರೋಪಿಗಳ ಬಂಧನವಾಗಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೃತ ಅನ್ವರ್ ಸಹೋದರ ಅಬ್ದುಲ್ ಕಬೀರ್ ಮಾತನಾಡಿ, 8 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರಗತಿ ಕಂಡುಬಂದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಿಐಡಿ ಅಧಿಕಾರಿಗಳು, ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಮುಖ್ಯಸ್ಥರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದರೂ ಫಲ ಸಿಕ್ಕಿಲ್ಲ ಎಂದರು. ಕೊಲೆಗಾರರನ್ನು ಪತ್ತೆಹಚ್ಚಿ ಶಿಕ್ಷೆಗೆ ಒಳಪಡಿಸುವ ಮೂಲಕ ತಮ್ಮ ಅಣ್ಣನ ಆತ್ಮಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಅವರು ಆಗ್ರಹಿಸಿದ್ದು, ಅಗತ್ಯವಿದ್ದರೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಹಾಗೂ ಹೈಕೋರ್ಟ್ ಮೆಟ್ಟಿಲೇರಲು ಸಿದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ನನ್ನ ಹೆಸರು ಅಬ್ದುಲ್ ಕಬೀರ್ ಅಂತೇಳಿ, ಉಪ್ಪಳ್ಳಿ ನಿವಾಸಿ. 22/6/2018 ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆಯಲ್ಲಿ ನನ್ನ ಅಣ್ಣನ ಕೊಲೆಯನ್ನು ಯಾರೋ ದುಷ್ಕರ್ಮಿಗಳು ಮಾಡಿ ಇಂದಿಗೆ ಸರಿಯಾಗಿ 8 ವರ್ಷ ತುಂಬಿದೆ. ಈ 8 ವರ್ಷದಲ್ಲಿ ನಮಗೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ. ಕೊಲೆಗಾರರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕುಟುಂಬ ಕಣ್ಣೀರಿನ ಅಲೆಯಲ್ಲಿ ತೇಲ್ಕೊಳ್ತಾ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಅಣ್ಣನ ಸಾವಾಗಿದೆ. ಪ್ರಾಣ ಅಂತ ಇನ್ನು ಸಿಗೋದಿಲ್ಲ, ಅಣ್ಣ ಬರಲ್ಲ. ಆದರೆ ಸತ್ಯಕ್ಕೆ ನ್ಯಾಯ ಸಿಗಬೇಕಾಗಿದೆ, ಸಾವಿಗೆ ನ್ಯಾಯ ಬೇಕಾಗಿದೆ. ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು 4-5 ಜನ ಆಯಿತು, ಅವರನ್ನ ಭೇಟಿಯಾಗಿ ಎಲ್ಲ ವಿಚಾರಗಳನ್ನು ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತನಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ತನಿಖೆಯಲ್ಲಿ ಕೊಲೆಗಾರನ ಬಂಧನ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ಸಿಐಡಿಗೆ ಹೋಯ್ತು. ಸಿಐಡಿಗೆ ಹೋಗಿ ಈಗ 6 ವರ್ಷ ಆಗಿದೆ ಈ ಕೇಸ್. ಅಲ್ಲಿಗೆ ಹೋಗಿನೂ 6 ವರ್ಷದಲ್ಲಿ ತನಿಖೆ ಪೂರ್ಣಗೊಳ್ತಾ ಇಲ್ಲ, ಚಾರ್ಜ್ ಶೀಟ್ ಆಗ್ತಾ ಇಲ್ಲ. ಯಾಕಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ರೀತಿಯಾದಂಥ ಅಧಿಕಾರಿಗಳನ್ನು, ಮೇಲ್ಮಟ್ಟದ ಯಾವ ಅಧಿಕಾರಿಗಳನ್ನು ಇಲ್ಲಿ ತನಕ ಬಿಟ್ಟಿಲ್ಲ. SP ಅವ್ರನ್ನ ಇಟ್ಕೊಂಡು CID SP ಅವ್ರನ್ನಾಗಿರ್ಬೋದು, CID ADGPಗಳನ್ನಾಗಿರ್ಬೋದು, ಕೊನೆಗೆ ರಾಜ್ಯದ IG DIG ಅವ್ರನ್ನೂ ಸಹ ಭೇಟಿಯಾಗಿ ಇದರ ವಿಚಾರದಲ್ಲಿ ಮಾತಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನಮಗೆ ನ್ಯಾಯ ಕೊಡಿಸಿ ಅಂತೇಳಿ. ನಮ್ಮ ತಪ್ಪಿತಸ್ಥರು, ನನ್ನ ಅಣ್ಣನ ಕೊಲೆ ಮಾಡಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರನ್ನ ತಂದು ನಮ್ಮ ಕಣ್ಣು ಮುಂದ್ಗಡೆ ನಿಲ್ಲಿಸಿ ಶಿಕ್ಷೆ ಕೊಡಿಸಿ ಅಂತೇಳಿ ಇಲ್ಲಿ ತನಕ ಪ್ರಗತಿ ಕಾಣ್ತಾ ಇಲ್ಲ. ರಾಜಕೀಯವಾಗಿಯೂ ನಾನು ನಮ್ಮ ಚಿಕ್ಕಮಗಳೂರಿನ ಹಿಂದಿನ ಹಾಗೂ ಹಾಲಿ ಇರ್ತಕ್ಕಂಥ ಶಾಸಕರನ್ನು ಭೇಟಿಯಾಗಿದ್ದೀನಿ, ಸಚಿವರುಗಳನ್ನ ಭೇಟಿಯಾಗಿದ್ದೆ, ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರುಗಳಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲೂ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಎಲ್ಲರನ್ನೂ ಪತ್ರ ಮುಖಾಂತರ ನಾನು ಬೇಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂತ ಒಂದು ಉತ್ತರ ನಮಗೆ ಇಲ್ಲಿ ತನಕ ಸಿಗ್ತಾ ಇಲ್ಲ. ಕುಟುಂಬ ದಿನದಿಂದ ದಿನಕ್ಕೆ ಕಣ್ಣೀರಲ್ಲೇ ಕೈ ತೊಳಿತಕ್ಕಂತ, ಸಮಯ ದುಡ್ತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ನನಗೆ 8 ವರ್ಷ ಇತ್ತು, ಇನ್ನು ಕಾಯ್ತಕ್ಕಂತ ಒಂದು ನಮ್ಮ ಏನು ಕಟ್ಟೆ ಇದೆ, ತಾಳ್ಮೆ ಕಟ್ಟೆ ಒಡೆದೋಗ್ತಾ ಇದೆ. ಇನ್ನು ತಾಳ್ಮೆಯಿಂದ ಇರೋಕ್ಕಾಗಲ್ಲ. ದಯವಿಟ್ಟು ನಮಗೆ ನ್ಯಾಯನ ದೊರಕಿಸ್ಕೊಡಿ. ಇಲ್ಲದ ಪಕ್ಷದಲ್ಲಿ ನಾನು ಈಗ CIDನೂ ಆಯಿತು, ಇಲ್ಲೂ ತನಿಖೆ ಯಾಕೋ ಅಂತಿಮ ಕಾಣ್ತಾ ಇಲ್ಲ. ಈಗ CBIಗೆ ಹೋಗ್ತಾ ಇದ್ದೀನಿ, CBIಗೆ ಒತ್ತಡ ಹೇರ್ತೇನೆ, CBIಗೆ ಕೊಡಿ ಅಂತೇಳಿ.
ಇಲ್ಲದೇ ಇದ್ದರೆ ಸೀದಾ ನಮ್ಮ ಹೈಕೋರ್ಟ್ ಮೆಟ್ಲೇರಿ ರಿಟ್ ಪಿಟಿಷನ್ ಹಾಕ್ಕೊಂಡು ಈ ಒಂದು ಕೇಸಿಗೆ ಸ್ಪೀಡ್ ಕೊಡಿ ಅಂತೇಳಿ ಘನ ನ್ಯಾಯಾಲಯನ ಕೇಳ್ಕೋಬೇಕಂತೇಳಿ ಉದ್ದೇಶ ಇಟ್ಕೊಂಡಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಅಡಿಗೆಬೈಲು ಗ್ರಾಮದಲ್ಲಿ ಮಹಿಳೆಯೊಬ್ಬಳ ವಿಚಾರವಾಗಿ ನಡೆದ ಗಲಾಟೆ ಭೀಕರ ತಿರುವು ಪಡೆದು ವ್ಯಕ್ತಿಯೊಬ್ಬರ ಕೈ ಸಂಪೂರ್ಣ ತುಂಡಾಗಿರುವ ಘಟನೆ ನಡೆದಿದೆ. ಗಂಡನಿಂದ ದೂರವಾಗಿದ್ದ ನಾಗರತ್ನ ಎಂಬ ಮಹಿಳೆಯ ವಿಚಾರವಾಗಿ 40 ವರ್ಷದ ಶೇಷಗಿರಿ ಮತ್ತು 35 ವರ್ಷದ ಅರುಣ್ ನಡುವೆ ಕೆಲ ದಿನಗಳಿಂದ ವೈಮನಸ್ಸು ಇತ್ತು ಎನ್ನಲಾಗಿದೆ. ಮಾತಿನ ಚಕಮಕಿಯಿಂದ ಆರಂಭವಾದ ವಿವಾದ ಬಳಿಕ ಹಲ್ಲೆಗೆ ತಿರುಗಿದ್ದು, ಆರೋಪದ ಪ್ರಕಾರ ಶೇಷಗಿರಿ ಲಾಂಗ್ನಿಂದ ಅರುಣ್ ಮೇಲೆ ದಾಳಿ ನಡೆಸಿದ್ದಾನೆ. ದಾಳಿಯಿಂದ ತಪ್ಪಿಸಿಕೊಳ್ಳಲು ಅರುಣ್ ಕೈ ಅಡ್ಡಗುಟ್ಟ ವೇಳೆ ಲಾಂಗ್ ಹೊಡೆತಕ್ಕೆ ಹಸ್ತ ಸಂಪೂರ್ಣವಾಗಿ ತುಂಡಾಗಿದೆ. ಗಂಭೀರವಾಗಿ ಗಾಯಗೊಂಡ ಅರುಣ್ ಅವರನ್ನು ಮೊದಲು ಚಿಕ್ಕಮಗಳೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನು ಬಂಧಿಸಲು ಹಾಗೂ ಘಟನೆಯ ನಿಖರ ಕಾರಣ ತಿಳಿಯಲು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಜಕೀಯ ವಾಗ್ವಾದದ ನಡುವೆ ಜೆಡಿಎಸ್ ಯುವ ಘಟಕದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಸಚಿವ ಎಂಬಿ ಪಾಟೀಲ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 100 ಎಕರೆ ಜಮೀನು ಇದೆ ಎಂಬ ಆರೋಪವನ್ನು ಸಾಬೀತುಪಡಿಸಬೇಕು, ಇಲ್ಲವಾದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ನಿಖಿಲ್ ಆಗ್ರಹಿಸಿದ್ದಾರೆ. ಎಂಬಿ ಪಾಟೀಲ್ ಅವರನ್ನು ಗೌರವಾನ್ವಿತ ಹಾಗೂ ವಿದ್ಯಾವಂತ ನಾಯಕ ಎಂದು ಭಾವಿಸಿದ್ದೆ, ಆದರೆ ಆಧಾರರಹಿತ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ಆರೋಪಕ್ಕೆ ದಾಖಲೆ ಒದಗಿಸದಿದ್ದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪೋಸ್ಟರ್ ಅಭಿಯಾನವನ್ನು ತಾವು ಆರಂಭಿಸಿಲ್ಲ ಎಂದು ಸ್ಪಷ್ಟಪಡಿಸಿದ ನಿಖಿಲ್, ಕಾರ್ಯಕರ್ತರು ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಬೆಳವಣಿಗೆಯಿಂದ ರಾಜ್ಯ ರಾಜಕೀಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಪೋಸ್ಟ್ರು ಅಂಟಿಸೋ ಅಭಿಯಾನ ನಮಗೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ರಾತ್ರೋರಾತ್ರಿ ನಮ್ಮ ಪಾರ್ಟಿನಲ್ಲಿ ಪುಂಡು ಪೋಖ್ರಿಗಳನ್ನ ಇಟ್ಕೊಂಡಿಲ್ಲ. ರಾತ್ರೋರಾತ್ರಿ ತಲೆ ಮೇಲೆ ಟವಲ್ ಕಟ್ಕೊಂಡು ಬಂದು ಮಿಡ್ ನೈಟಲ್ಲಿ ಪೋಸ್ಟರ್ ಅಂಟಿಸೋ ಕಾರ್ಯಕ್ರಮಕ್ಕೆ ನಾವೇನು ನಮ್ಮ ಕಾರ್ಯಕರ್ತರಿಗೆ ಉತ್ತೇಜನೆ ಕೊಡ್ತಕ್ಕಂಥವ್ರಲ್ಲ. ಒಂದು ಇಲ್ಲಿ 100 ಎಕರೆ ಜಾಗ ಇದೆ ಆ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಕೇವಲ ಇವ್ರ ಛಲಗಳಷ್ಟೇ ಅಲ್ಲ. ನಿನ್ನೆ ಒಬ್ಬರು ಮಂತ್ರಿಗಳು ಎಂಬಿ ಪಾಟೀಲ್ 100 ಎಕರೆ ಜಾಗ ಇದೆ ಅಂತ ಹೇಳ್ತಾರಲ್ಲ, ನಾನು ಅವರು ಒಂದು ಸ್ವಲ್ಪ ಬೇಸಿಕ್ ಸೆನ್ಸ್ ಇರ್ತಕ್ಕಂಥ ಮಂತ್ರಿಗಳು ಅಂತ ಅನ್ಕೊಂಡಿದ್ದೆ, ವಿದ್ಯಾವಂತರು ಅಂತ ಅನ್ಕೊಂಡಿದ್ದೆ ಇಲ್ಲಿವರೆಗೂ. ಆದರೆ ಈ ರೀತಿ ಬಂದು ಸುಳ್ಳಿನ ಕಂತೆಗಳನ್ನ ಕಟ್ತಕ್ಕಂಥದ್ದು ಎಂಬಿ ಪಾಟೀಲ್ರಿಗೆ ಶೋಭೆ ತರೋದಿಲ್ಲ. ಮೊದಲು ಎಂಬಿ ಪಾಟೀಲ್ರು ಹೇಳಿರ್ತಕ್ಕಂಥ ಈ ಸುಳ್ಳು ವದಂತಿ ಏನಿದೆ ಅದಕ್ಕೆ ಕ್ಷಮೆ ಕೇಳಲಿ, ಇಲ್ಲಾಂದ್ರೆ ಅವ್ರ ಮೇಲೆ ನೇರವಾಗಿ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಒಂದು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗಿದೆ. ದುಷ್ಕರ್ಮಿಗಳು ಇಮೇಲ್ ಮೂಲಕ ಕೋರ್ಟ್ ಆವರಣದಲ್ಲಿ ಬಾಂಬ್ ಇರಿಸಿರುವುದಾಗಿ ತಿಳಿಸಿ ಮಧ್ಯಾಹ್ನ 2 ಗಂಟೆಯೊಳಗೆ ಸ್ಫೋಟ ನಡೆಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇಮೇಲ್ನಲ್ಲಿ 5 ಮಿನಿ ಸಿಲಿಂಡರ್ಗಳು ಹಾಗೂ ಸ್ಫೋಟಕ ವಸ್ತುಗಳ ಉಲ್ಲೇಖವೂ ಮಾಡಲಾಗಿದೆ. ಬೆದರಿಕೆ ಮಾಹಿತಿ ದೊರಕುತ್ತಿದ್ದಂತೆ ಶ್ವಾನದಳ ಹಾಗೂ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳ ಕೋರ್ಟ್ ಆವರಣದಲ್ಲಿ ತೀವ್ರ ಶೋಧ ಕಾರ್ಯ ನಡೆಸಿತು. ನ್ಯಾಯಾಲಯದ ಅಧಿಕಾರಿಗಳು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಟ್ಟುನಿಟ್ಟಿನ ಭದ್ರತಾ ತಪಾಸಣೆ ನಡುವೆ ನ್ಯಾಯಾಲಯದ ಕಲಾಪಗಳು ಎಂದಿನಂತೆ ಮುಂದುವರಿದಿದ್ದು, ಇಮೇಲ್ನ ಮೂಲ ಪತ್ತೆಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹೆರಿಗೆ ವೇಳೆ ನವಜಾತ ಶಿಶು ಮೃತ, ಕ್ರಿಟಿಕಲ್ ಎಂದು 4 ದಿನ ಕಳೆದರೂ ಹೆರಿಗೆ ಮಾಡದ ವೈದ್ಯರು. ಶಸ್ತ್ರಚಿಕಿತ್ಸೆ ವಿಳಂಬವೇ ಮಗು ಸಾವಿಗೆ ಕಾರಣ ಎಂದು ಪೋಷಕ ಆರೋಪ. ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಗುತ್ತಿಗೆ ನೌಕರರು ಏಕಾಏಕಿ ಕೆಲಸದಿಂದ ವಜಾ, ಲಿಖಿತ ಆದೇಶವಿಲ್ಲದೆ ವಜಾ ಎಂದು ಪ್ರತಿಭಟನೆ. ಸಂಸದರ ಮಧ್ಯಸ್ಥಿಕೆ ಯಥಾಸ್ಥಿತಿ ಮುಂದುವರಿಕೆ ಭರವಸೆ. ಆಧಾರರಹಿತ ಆರೋಪ ಮಾಡುವುದು ಸರಿಯಲ್ಲ, ಆರೋಪಗಳಿಗೆ ದಾಖಲೆ ಒದಗಿಸದಿದ್ದರೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡುವುದಾಗಿ ಎಂಬಿ ಪಾಟೀಲ್ಗೆ ಎಚ್ಚರಿಕೆ ನೀಡಿದ ನಿಖಿಲ್ ಕುಮಾರಸ್ವಾಮಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.